ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಈ ಒಂದು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಒಂದು ಬೆಳಗ್ಗಿನ ಮಿನಿ ಬ್ಲಾಗಲ್ಲಿ ನಿಮ್ಮೊಂದಿಗೆ ನಾನು ಒಂದು ಒಳ್ಳೆ ಹೆಲ್ತಿ ಡ್ರಿಂಕ್ಸ್ನೊಂದಿಗೆ ಬಂದಿದ್ದೀನಿ. ಏನಪ್ಪ ಅದು ಅಂತ ಹೇಳಿದ್ರೆ, ನಾವು ಒಂದೆರಡು ಎಳ್ನೀರನ್ನ ರಾತ್ರಿಯೇ ತೊಗೊಂಡು ಬಂದು ಇಟ್ಕೊಂಡಿದ್ರೆ ಸಂಜೆ ಟೈಮಲ್ಲಿ ಆ ಒಂದು ಎಳ್ನೀರನ್ನ ನಾವು ಓಪನ್ ಮಾಡಿಬಿಟ್ಟು ಸಣ್ಣದಾಗಿ ಮೇಲುಗಡೆನೇ ನಾವು ಒಂದು ಸ್ವಲ್ಪ ಇದಾಗಿರುತ್ತೆ, ಅದು ಒಂದೊಂದು ಎಳ್ನೀರು ಅವರು ನೀಟಾಗಿ ಓಪನ್ ಮಾಡಿಕೊಟ್ಟಿದ್ರೆ ಅದನ್ನು ನಾನು ರಾತ್ರಿಯೇ ಒಂದು ಪಾತ್ರೆಗೆ ಹಾಕ್ಕೊಂಡು ಓಪನ್ ಮಾಡಿದ್ದು ಎಳ್ನೀರು ಏನಿದೆಯಲ್ಲ ಅದರೊಳಗಡೆ ಇರೋ ನೀರನ್ನ ಬೆರೆಸಿ ಇಟ್ಕೊಂಡಿದ್ದೀನಿ. ಏನಕ್ಕೆ ಬೆರೆಸಿ ರಾತ್ರಿಯೇ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಂಡ್ರೆ ನಾವು ಈ ಥರ ಒಂದು ಎಳ್ನೀರನ್ನ ರಾತ್ರಿಯೇ ಇದರೊಳಗಡೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಮಕಸ್ತೂರಿ ಬೀಜ ಹಾಗೆ ಕಲ್ಲು ಸಕ್ಕರೆನ ಹಾಕ್ಕೊಂಡು ನೆನೆಸಿಡೋದ್ರಿಂದ ನಮ್ಮಲ್ಲಿ ಇರೋವಂತಹ ಹೊಟ್ಟೆಯಲ್ಲಿ ಇರುವಂಥ ರೋಗ ನಿರೋಧಕ ಏನಿರುತ್ತಲ್ಲ ಅಂತ ಒಂದು ಬ್ಯಾಕ್ಟೀರಿಯಾಗಳನ್ನ ದೂರ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನಮ್ಮಲ್ಲಿರುವಂಥ ಕೊಬ್ಬಿನ ಪ್ರಮಾಣನೂ ಕೂಡ ಕಡಿಮೆ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ನಮ್ಮ ಬಾಡಿಯಲ್ಲಿರೋ ಉಷ್ಣಾಂಶನೂ ಕೂಡ ತುಂಬ ಕಡಿಮೆ ಮಾಡುತ್ತೆ. ಇನ್ನು ಫೈನಲಿ ನಾನು ಈ ಒಂದು ಎಳ್ನೀರನ್ನ ರಾತ್ರಿಯೇ ನೀರಲ್ಲಿ ಹಾಕಿ ಇಟ್ಕೊಂಡಿರೋದಕ್ಕೆ 1 ಸ್ಪೂನ್ ಆಗೋಷ್ಟು ಕಾಮಕಸ್ತೂರಿ ಬೀಜ ಹಾಗೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆ, ಕೆಂಪು ಕಲ್ಲು ಸಕ್ಕರೆನ ಹಾಕಿ ನೆನೆಸಿಟ್ಕೊಂಡಿರೋ ನೋಡಿ ನೀರು ಬೆಳಗ್ಗೆ ಹೀಗಿದೆ. ಇನ್ನು ಸ್ವಲ್ಪ ಗಂಜಿ ಇದ್ದಿದ್ದನ್ನೇ ತೊಗೊಂಬಂದಿದ್ದೆ. ಗಂಜಿನೇ ಮೇಯ್ನು ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾನು ಗಂಜಿನೂ ಕೂಡ ಸಣ್ಣದಾಗಿ ಹಚ್ಕೊಂಡು ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಇನ್ನು ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ. ಇದನ್ನು ಭೂಲೋಕದ ಅಮೃತ ಅಂತ ಹೇಳಿದರೂ ಕೂಡ ಏನೂ ತಪ್ಪಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಫೈನಲಿ ಇವತ್ತಿನ ಹೆಲ್ದಿ ಡ್ರಿಂಕ್ಸ್ ಇದಾಗಿರುತ್ತೆ. ಇದು ನಮಗೆ ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹಕ್ಕೆ ತಂಪಾಗುತ್ತೆ ಮತ್ತು ಹೃದಯಕ್ಕಂತೂ ತುಂಬ ಒಳ್ಳೆಯದು. ಇನ್ನು ಜೀರ್ಣಕ್ರಿಯೆಗೂ ಒಳ್ಳೆಯದು. ಚರ್ಮನ ನಮಗೆ ಹೊಳೆಯುವಂತೆ ಮಾಡುತ್ತೆ. ಯಾರಿಗೆಲ್ಲ ಸ್ವಲ್ಪ ಡ್ರೈನೆಸ್ ಇರುತ್ತೆ ಚರ್ಮದಲ್ಲಿ ಅಂಥವರು ಡೈಲಿ ಕುಡಿಯೋದ್ರಿಂದ ನಮ್ಮ ಚರ್ಮನ ಹೊಳೆಯುವಂತೆ ಕೂಡ ಮಾಡ್ಕೋಬೋದು ನಾವು. ಇವತ್ತಿನ ಹೆಲ್ದಿ ಡ್ರಿಂಕ್ಸ್ ಇದಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ ಯು.